ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಮ್ಯಾಥ್ಸು ನಿನ್ನೆ ವೀಡಿಯೋದೆಲ್ಲ ಹಾಕಿರಲಿಲ್ಲ. ಸೊ 15 ಕ್ವಶನ್ಸ್ ನಾನು ಇವತ್ತು ಸಾಲ್ವ್ ಮಾಡೋ ಹಾಕ್ತಾಯಿದ್ದೀನಿ. ಸೊ ವೀಡಿಯೋ ಯಾರ್ಯಾರು ನೋಡ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಬಂದು ನಾನು ಹೇಳಿದಾಗೆ ಜೂನ್ 2019 ಸೆಂಟ್ರಲ್ TET. ಸೊ ಪೇಪರ್ ಬಂದು 1 ಮ್ಯಾಥ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ ಎ ಸ್ಕೂಲ್, half of students play badminton, 1/4 play volleyball, 1/8 play tennis, 1/16 play chess, and remaining go for swimming if the number of students playing volleyball is 160. How many students play chess ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ಕ್ವಶನ್ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕನ್ನಡ ನೀಟಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನಾನು ಮಾಡ್ತಿದ್ದ ವೀಡಿಯೋಸ್ ಎಲ್ಲ ಕನ್ನಡ ಆಗಿರೋದ್ರಿಂದ ಕನ್ನಡದಲ್ಲೇ ನೋಡ್ತಾ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಕನ್ನಡ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಯಾವುದೇ ಭಾಷೆಯಲ್ಲಿ ಎಕ್ಸಾಮ್ ಬರೆದ್ರೂ ಅರ್ಥ ಮಾಡ್ಕೊಳ್ಳೋದು ಅದೇ ಭಾಷೆ ಅಲ್ವಾ. ಸೊ ಹಾಗಾಗಿ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಇನ್ ಎ ಸ್ಕೂಲ್, half of students play badminton. ಅಂದರೆ ಒಂದು ಸ್ಕೂಲಲ್ಲಿ ಅರ್ಧ ಜನ ಬ್ಯಾಡ್ಮಿಂಟನ್ ಆಡ್ತಾವ್ರಂತೆ. 1/4 ಅಂದರೆ ಅರ್ಧ ಜನ ಬ್ಯಾಡ್ಮಿಂಟನ್ ಆಡಿದ್ರೆ ಕಾಲು ಭಾಗ, 1/4 ಕಾಲು ಭಾಗ ವಾಲಿಬಾಲ್ ಅಂತೆ. ಸೊ ಇನ್ನು ಉಳಿದತ್ತ ಕಾಲು ಭಾಗದಲ್ಲಿ 1/8 play tennis, 1/16 play chess, and the remaining go for swimming. So if the number of students playing volleyball is 160. ಸೊ ನೋಡಿ, ಇಲ್ಲಿ ವಾಲಿಬಾಲ್, ಸೊ ಏನಿದೆ ವಾಲಿಬಾಲ್ ಆಡ್ತಿರ್ತಕ್ಕಂಥವ್ರೇನು 160 ಇದಾರಂತೆ. ಸೊ 1/4 ಸರಿನಾ. ಸೊ ವಾಲಿಬಾಲ್ 160, 1/4 ಅಂದರೆ ಬ್ಯಾಡ್ಮಿಂಟನ್ ಎಷ್ಟು ಹಾಫ್ ಅಂತ ಅಂದಾಗ, ಬ್ಯಾಡ್ಮಿಂಟನ್ ಹಾಫ್ ಅಂದಾಗ ಅಲ್ಲಿಗೆ ಡಬಲ್ ಆಗುತ್ತೆ. ಇದು 160 ಇರೋದು 320 ಡಬಲ್ ಆಯಿತು. ಸೊ 1/8 ಪ್ಲೇ ಟೆನ್ನಿಸ್. ಸೊ ಟೆನ್ನಿಸ್ ಏನಾಗುತ್ತೆ 1/8 ಅಂತ ಅಂದಾಗ ನೋಡಿ, ಹಾಫ್ ಅಂದಾಗ 320 ಆಯಿತು. ಸೊ 320 ಅರ್ಧ 160 ಸರಿನಾ. ಸೊ 1/4 1/8 ಅಂದರೆ ಇದರಲ್ಲಿ ಅರ್ಧ ಬರುತ್ತೆ, 80 ಮೆಂಬರ್ಸು. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ 1/16 ಪ್ಲೇ ಚೆಸ್. ಸೊ ಚೆಸ್ ಬಂದು 1/16 ನೋಡಿ, ಇಲ್ಲಿ ಈ ಹಾಫ್ಗೆ 4 ಅಂತ ಅಂದಾಗ ಇದರಲ್ಲಿ ಅರ್ಧ. ಸೊ ಇದಕ್ಕೆ ಇದರಲ್ಲಿ ಅರ್ಧ ಅಂದಾಗ 80, ಇದಕ್ಕೆ ಇದರಲ್ಲಿ ಅರ್ಧ ಅಂತ ಅಂದಾಗ 80ಲಿ ಅರ್ಧ 40. ಅರ್ಥ ಆಯ್ತಾ ಫ್ರೆಂಡ್ಸ್? ನೋಡಿ, ಇದು ಹಾಫ್ ಅಂದಾಗ ಅರ್ಧ ಬಂತು. ಸೊ ಇದರಲ್ಲಿ ಅರ್ಧ 60, ಇದರಲ್ಲಿ ಅರ್ಧ 80, ಇದರಲ್ಲಿ ಅರ್ಧ 40. ಸೊ ಇಲ್ಲಿ ಕೇಳೋದನ್ನು ಎಷ್ಟು ಜನ ಚೆಸ್ ಆಡ್ತಾರೆ ಅಂತ. ಸೊ ಚೆಸ್ ಬಂದು 40 ಮೆಂಬರ್ಸು. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಕ್ವಾರ್ಟರ್ಸ್ ಆರ್ ದೇರ್ ಇನ್ 18 3/4? ಫಸ್ಟ್ ಇಲ್ಲಿ ಕ್ವಾರ್ಟರ್ ಅಂದರೆ ಅಂತ ಅರ್ಥ ಮಾಡ್ಕೊಳ್ಳಿ. ಕ್ವಾರ್ಟರ್ ಅಂದರೆ 1/4 ಅಲ್ವಾ, ಕಾಲು ಭಾಗ ಅಂತ. ಸೊ ಇದರಲ್ಲಿ 18 ಮತ್ತು 3/4. ಸೊ ಇದರಲ್ಲಿ ಎಷ್ಟು ಕ್ವಾರ್ಟರ್ಸ್, ಈ ಥರದ್ದು ಎಷ್ಟಿದೆ ಅಂತ ಕೇಳಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದು 18 ಅಂತ ಅಂದಾಗ ನಾವು ಇದನ್ನು 4ನ ಡಿವೈಡ್ ಮಾಡಿದಾಗ ಕ್ವಾರ್ಟರ್ ಬರುತ್ತೆ. ಅಂದರೆ 1/4 + 1/4 + 1/4 + 1/4 = 1. ಸೊ ಅಲ್ವಾ. ಸೊ ಹಾಗಾಗಿ 18ನ ನಾವು 4ನ ಡಿವೈಡ್ ಮಾಡಿದಾಗ ಸೊ ಅಲ್ಲಿಗೆ ಎಷ್ಟು ಬರುತ್ತೆ, 4 1 4 4. ಸೊ ಇದೇನಾಗುತ್ತೆ ಕ್ವಾರ್ಟರ್ ಆಗಲ್ಲ. ಆಗ ನಮಗೇನು ಬೇಕಿಲ್ಲಿ 1/4 ಕ್ವಾರ್ಟರ್ ಅಂದಾಗ 18ರಲ್ಲಿ ಎಷ್ಟು ಕ್ವಾರ್ಟರ್ ಇದೆ ಅಂತ ಕೇಳಿದ್ದಾರೆ. ಸೊ 1ರಲ್ಲಿ 4 ಕ್ವಾರ್ಟರ್ ಇದೆ, ಒಂದು ಭಾಗದಲ್ಲಿ 4 ಕ್ವಾರ್ಟರ್ ಇದೆ. ಸೊ 18 ಭಾಗದಲ್ಲಿ ಎಷ್ಟು ಕ್ವಾರ್ಟರ್ ಇದೆ ಅಂತ ಕೇಳಿದ್ದಾರೆ. ಅರ್ಥ ಮಾಡ್ಕೊಂಡಿದ್ರೆ ಈ 1 2 3 4 ಈ 4ರಲ್ಲಿ 1 ಅಂತ ಅಂದರೆ ನಾವು ಇಲ್ಲಿಂದ ಇಲ್ಲಿಗೆ ಹಾಫ್ ಆಯಿತು, ಇದು ಹಾಫ್ ಆಯಿತು, 1 ಆಯಿತು. ಸೊ ಇಂಥದ್ದು 18ರಲ್ಲಿ ಎಷ್ಟಿದೆ ಇಂಟು 4, 8 ಅಂದರೆ ನೋಡಿ ಲೆಕ್ಕ ಹಾಕೊಳ್ಳಿ. 1 ಕ್ವಾರ್ಟರ್ಗೆ 4 ಆದರೆ 18 ಕ್ವಾರ್ಟರ್ಗೆ ಎಷ್ಟಾಯಿತು ಅಂತ. 8 4 32, 3 4 1 4 4 3 7 72 ಆಯಿತು. ಪ್ಲಸ್ 3/4 ಎಷ್ಟಿದೆ, 3/4 1/4 + 1/4 ಇಲ್ಲಿ 3 ಇದೆ, ಇದರಲ್ಲಿ 3 ಇದೆ, 18ನಲ್ಲಿ 72 ಇದೆ. ಸೊ 1 2 3 ಟೋಟಲಿ ಎಷ್ಟಾಯಿತು 75 ಆಯಿತು. ಸೊ 75 ಕ್ವಾರ್ಟರ್ಸ್. ನೆಕ್ಸ್ಟ್ ಕ್ವಶನ್,
digits 2, 3, 4, 6, 7, 8 are arranged in the following blanks ಅಂತ ಕೊಟ್ಟಿದ್ದಾರೆ. ಸೊ ಈ ಬ್ಲ್ಯಾಂಕ್ಸ್ 6 ಏನು ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ 6 ನಂಬರ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ದೊಡ್ಡ ಸಂಖ್ಯೆನ ಯಾವುದನ್ನ ನಾವು ಮಾಡ್ಬೋದು ಪಾಸಿಬಲ್ ಅಂತ ಕೇಳಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ಗೆ ನಾವು ಇದು 100th ಪ್ಲೇಸು, ಇದು 10th ಪ್ಲೇಸು, ಇದು ಯೂನಿಟ್ ಪ್ಲೇಸು. ಸೊ ನಮಗೆ ಜಾಸ್ತಿ ಬರಬೇಕಂದ್ರೆ 100 ಪ್ಲೇಸಲ್ಲಿ ಜಾಸ್ತಿ ನಂಬರ್ ಇರಬೇಕು ಅಲ್ವಾ, ಬಿಗ್ ನಂಬರ್ ಇರಬೇಕು. ಸೊ ಹಾಗೆ ನಾನು 8 ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 7 ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 10th ಪ್ಲೇಸಲ್ಲಿ ಇಲ್ಲಿ ಬಿಗ್ ನಂಬರ್ ಯಾವುದು ಇದು ಬಿಟ್ಟರೆ 6 ಮತ್ತು 4. ನೆಕ್ಸ್ಟ್ 3 ಮತ್ತು 2. ಸೊ 3, 2, 5. 6, 4, 10, 1. 8 + 7 15. 15 ಒಂದು ದಸ್ಕ ತೊಗೊಂಡಿದ್ವಲ್ಲ ಇಲ್ಲಿ. ಸೊ 16. ನೆಕ್ಸ್ಟ್ Deepa goes to a post office to post mail ಅಥವಾ mail letters and parcels. The postal rates depicted are as below. ಸೊ ಲೆಟರ್ ವೆಯ್ಟಿಂಗ್ ಕೊಟ್ಟಿದ್ದಾರೆ ಮತ್ತು ಪಾರ್ಸಲ್ ವೆಯ್ಟಿಂಗು ಸಹ ಕೊಟ್ಟಿದ್ದಾರೆ. ಇಲ್ಲಿ ಏನಂದರೆ 20 ಗ್ರಾಮ್ ಆರ್ ಲೆಸ್ಸಲ್ಲಿ 5 ರೂಪೀಸ್ ಚಾರ್ಜ್ ಅಂತೆ. ಪರ್ ಎವ್ರಿ ಅಡಿಷ್ನಲ್ಗೆ 20 ಗ್ರಾಮ್ಗೆ 2 ರೂಪೀಸ್ ಚಾರ್ಜ್ ಅಂತೆ. ಮತ್ತು ಇಲ್ಲಿ ಪಾರ್ಸಲ್ಗೆ 50 ಗ್ರಾಮ್ ಆರ್ ಲೆಸ್, ಅದಕ್ಕಿಂತ ಕಮ್ಮಿ ಲೆಸ್ ಇರ್ತಕ್ಕಂಥ ವೆಯ್ಟ್ಗೆ ಪಾರ್ಸಲ್ಗೆ 5 ರೂಪಾಯಿ ಅಂತೆ. ಫಾರ್ ಎವ್ರಿ ಅಡಿಷ್ನಲ್ 50 ಗ್ರಾಮ್ಗೆ 3 ಅಂತೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಕ್ವಶನ್ ಏನಿದೆ, ದೀಪಾ ವಾಂಟ್ಸ್ ಟು ಸೆಂಡ್ 2 ಪಾರ್ಸಲ್ಸ್, 2 ಪಾರ್ಸಲ್ ಅಂತೆ. ಆ್ಯಂಡ್ ಅದು 250 ಗ್ರಾಮ್ಸ್ ಆ್ಯಂಡ್ 300 ಗ್ರಾಮ್ಸ್ ರೆಸ್ಪೆಕ್ಟಿವ್ಲಿ. ಆ್ಯಂಡ್ 2 ಲೆಟರ್ಸ್ ಈಚ್ ಟು 20 ಗ್ರಾಮ್ ಆ್ಯಂಡ್ 35. ಸೊ ಇವೆರಡು 20 ಗ್ರಾಮು ಮತ್ತು 35 ಗ್ರಾಮ್ ಇದೆ. ಇದು ಬಂದು 250 ಆ್ಯಂಡ್ 300 ಗ್ರಾಮ್ ಇದೆ. ಹೌ ಮಚ್ ಪೋಸ್ಟಲ್ ಚಾರ್ಜ್ ಡಸ್ ಶಿ ಹ್ಯಾವ್ ಟು ಪೇ ಅಂತ ಕೇಳಿದ್ದಾರೆ. ಫ್ರೆಂಡ್ಸ್ ಫಸ್ಟ್ ಇದಕ್ಕೆ ತೊಗೊಳ್ತೀನಿ ನಾನು. ಇದೇನಿದೆ ಇದಕ್ಕೆ ನೋಡಿ, 250ಗೆ 50 ಅಂತ ಹೇಳಿದ್ದಾರೆ. ಸೊ ಫಸ್ಟ್ 50ಗೆ ಏನಾಗುತ್ತೆ 5 ರೂಪೀಸ್ ಆಗುತ್ತೆ. ಸೊ 50ಗೆ 5 ರೂಪೀಸ್ ಆಗುತ್ತೆ, ಸರಿನಾ. ಆ್ಯಂಡ್ ಈ 250ಲಿ 50 ಲೆಸ್ ಮಾಡಿ 200 ಉಳಿತು. 200ಗೆ ಏನು ಚಾರ್ಜ್ ಆಗುತ್ತೆ, 3 ರೂಪಾಯಿ ಚಾರ್ಜ್ ಆಗುತ್ತೆ, ಅಂದರೆ 50ಕ್ಕೆ. ಸೊ 200 ಗ್ರಾಮ್ಗೆ 50ಕ್ಕೆ 3 ರೂಪಾಯಿ ಆದರೆ ಇಲ್ಲಿ 4 ಆಗುತ್ತೆ 50ರದ್ದು ಅಲ್ವಾ. ಇಲ್ಲಿ 4, 50, 50, 50, 50, 4 ಆಗುತ್ತೆ. ಸೊ 4, 3, 12. ಟೋಟಲ್ ಎಷ್ಟಾಯಿತು 17 ಆಯಿತು. ನೆಕ್ಸ್ಟ್ ಇದಕ್ಕೆ ಬರ್ತೀನಿ 300ಗೆ. ಸೊ ಫಸ್ಟ್ ಒಂದು 50 ಗ್ರಾಮ್ಗೆ 5 ರೂಪಾಯಿ ಆಯಿತು. ಮತ್ತು ಇಲ್ಲಿ 250 ಉಳಿತು. 250 50 ರೂಪಾಯಿಗೆ 250 ಅಂದಾಗ 5 ಆಗುತ್ತೆ. ಸೊ 5, 3, 15 ಆಗುತ್ತೆ. ಸೊ 20 ಆಯಿತು. ನೆಕ್ಸ್ಟ್ ಇದಕ್ಕೆ ಬಂದಾಗ ನೋಡಿ, ಇದು 20 ಗ್ರಾಮ್ ಇದೆ. 20 ಗ್ರಾಮ್ಗೆ 5 ರೂಪಾಯಿ ಆಯಿತು. ನೆಕ್ಸ್ಟ್ 25 ಗ್ರಾಮ್ಗೆ 2 ರೂಪಾಯಿ ಆಯಿತು ಅಲ್ವಾ. ನೋಡಿ, ಇದು 20 ಗ್ರಾಮ್ಗೆ 5 ರೂಪಾಯಿ. ನೆಕ್ಸ್ಟ್ 35 ಗ್ರಾಮ್ ಇದೆ. 35 ಗ್ರಾಮ್ಗೆ ಏನಾಗುತ್ತೆ 5, 2, 7 ರೂಪಾಯಿ ಆಗುತ್ತೆ. ಅಂದರೆ 20 ಗ್ರಾಮ್ಗೆ 5 ರೂಪಾಯಿ, 15 ಗ್ರಾಮ್ಗೆ 2 ರೂಪಾಯಿ, 7 ರೂಪಾಯಿ ಆಯಿತು. 7, 5, 12 ಆಯಿತು. ಈಗ ಟೋಟಲ್ ಆ್ಯಡ್ ಮಾಡಿ 20, 17, 12. 7 × 9, 2, 4, 49 ಆಯಿತು. 49. A whole number is added to 50 and the same number is subtracted from 50. The sum of the resulting number is ಎಷ್ಟು ಅಂತ ಕೇಳಿದ್ದಾರೆ, ಹೌ ಮಚ್. ಫ್ರೆಂಡ್ಸ್ ಫಸ್ಟ್ ಇಲ್ಲಿ ನಾವು ಹೋಲ್ ನಂಬರ್ ಏನು ಅಂದ್ರೇನು, ನ್ಯಾಚುರಲ್ ನಂಬರ್ ಅಂದ್ರೇನು, ಮತ್ತು ಇಂಟೀಜರ್ಸು, ಪ್ರೈಮ್ ನಂಬರು, ಹಾರ್ಡ್ ನಂಬರು, ಈವನ್ ನಂಬರ್, ಈ ಥರ ಎಲ್ಲ ನಾವು ಈ ಥರ ಕ್ವಶನ್ ಬಂದಾಗಲೇ ನೀವು ಎಲ್ಲ ತೆಗೆದು ನೋಡ್ಕೊಬಿಡಿ. ಯಾಕಂದರೆ ಈ ಥರ ಕ್ವಶನಲ್ಲಿ ಇದೇ ಕ್ವಶನ್ ಕೊಡ್ತಾರೆ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ಥರ ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಂದಾಗ ನಂಬರ್ಸಲ್ಲಿ ಏನೇನು ಬರುತ್ತೆ ಅಷ್ಟು ನೀವು ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ಹೋಲ್ ನಂಬರ್ ಅಂದರೆ ಏನಂತ ಹೇಳ್ಬಿಡ್ತೀನಿ. ಹೋಲ್ ನಂಬರ್ ಅಂದರೆ 0ನ ಒಳ್ಕೊಂಡಿರ್ತಕ್ಕಂಥ ಇನ್ಕ್ಲೂಡಿಂಗ್ 0 ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರೆ. ಈ ಥರ ಹೋಗುತ್ತೆ. ಫ್ರೆಂಡ್ಸ್ ಇಲ್ಲಿ ಹೋಲ್ ನಂಬರ್ ಇಸ್ ಆ್ಯಡೆಡ್ ಟು 50. ಫ್ರೆಂಡ್ಸ್ ಇಲ್ಲಿ ಎನ್ ಅಥವಾ ಎಕ್ಸ್ ಅಥವಾ ವೈ ಏನಾದರೂ ತೊಗೊಳ್ಳಿ, ಇಲ್ಲಿ ಹೋಲ್ ನಂಬರ್ಗೆ ಎಷ್ಟು ಅಂತ ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಅದು ಒಂದು ಇದರಿಂದ ಮೆನ್ಷನ್ ಮಾಡ್ತಾಯಿದ್ದೀನಿ. ಆ್ಯಡೆಡ್ ಟು 50. 50ಗೆ ಏನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಸೇಮ್ ನಂಬರ್ ಇಸ್ ಸಬ್ಟ್ರಾಕ್ಟೆಡ್ ಫ್ರಮ್ 50. ಇದೇ ನಂಬರ್ನ ನಾವೇನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ದ ಸಮ್ ಆಫ್ ದ ರಿಸಲ್ಟಿಂಗ್ ನಂಬರ್ ಅಂದರೆ ಸಮ್ ಅಂದರೆ ಆ್ಯಡ್ ಮಾಡಬೇಕು. 50 + x ಪ್ಲಸ್ 50 - x ಆಯಿತು. ಸೊ ಇಲ್ಲಿ x ಕ್ಯಾನ್ಸಲ್ ಆಯಿತು, 100 ಉಳಿತು. ಇಲ್ಲಿ ನೀವು ಹೋಲ್ ನಂಬರ್ಗೆ ಯಾವ ನಂಬರ್ನಾದ್ರು ತೊಗೋಬೋದು, ಬಟ್ ನಾನು ಇಲ್ಲಿ ಇದೇ ನಂಬರಿಂದ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಡೈರೆಕ್ಟಾಗಿ ಎಕ್ಸ್ ಅಥವಾ ವೈ ಝಡ್ ಏನಾದ್ರು ಒಂದು ನಂಬರ್ ತೊಗೊಂಡು ಅದನ್ನು ನಾನು ಡೈರೆಕ್ಟಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ,
ರೀಡ್ ದ ಫಾಲೋಯಿಂಗ್ ರೈಲ್ವೆ ಟೈಮಿಂಗ್ಸ್ ಆಫ್ ನ್ಯೂ ಡೆಲ್ಲಿ, ಚೆನ್ನೈ, ರಾಜಧಾನಿ ಎಕ್ಸ್ಪ್ರೆಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್. ಸ್ಟೇಷನ್ ನ್ಯೂ ಡೆಲ್ಲಿ, ಭೂಪಾಲ್, ನಾಗ್ಪುರ್, ವಿಜಯವಾಡ, ಚೆನ್ನೈ ಇದೆ. ಹ್ಯಾರಿವೆಲ್ ಮತ್ತು ಡಿಪಾರ್ಚರ್ ಅಂದರೆ ಹ್ಯಾರಿವೆಲ್ ಅಂದರೆ ಬಂದು ನಿಂತ್ಕೊಳ್ಳೋವಂಥ ಟೈಮಿಂಗ್ಸು, ಡಿಪಾರ್ಚರ್ ಅಂದರೆ ಹೊರಡೋಂಥ ಟೈಮಿಂಗ್ಸು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ? ಇದರಲ್ಲಿ ಯಾವ ಒಂದು ಟೈಮಿಂಗ್ಸು ಕರೆಕ್ಟಾಗಿದೆ ಅಂತ ಕೇಳಿದ್ದಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಫಸ್ಟ್ ಕೇಳಿದರೆ ದ ಡ್ಯೂರೇಷನ್ ಆಫ್ ಜರ್ನಿ ಫ್ರಮ್ ನಾಗ್ಪುರ್ ಟು ಚೆನ್ನೈ ಈಸ್ 15 hours 10 minutes. ಸೊ ಇಲ್ಲಿ ನಾಗ್ಪುರ್ ಟು ಚೆನ್ನೈ. ಸೊ ನಾವು ಹೊರಡೋದಂತ ಹಾಕೊಳ್ಳೋಣ, ಇಲ್ಲಿಂದ ಹೊರಡೋದ್ರಿಂದ. ಸೊ 5 ಪಾಯಿಂಟ್ ಅಂದರೆ 5 hours 35 minutes. ಇಲ್ಲಿಗೆ ಚೆನ್ನೈಗೆ 20. ಸೊ ಈಗ ಎಷ್ಟಾಯಿತು? 5ರಿಂದ 20ಕ್ಕೆ ಎಷ್ಟು ಅವರ್ ಬರುತ್ತೆ ಕೌಂಟ್ ಮಾಡ್ಕೊಳ್ಳಿ. 5ರಿಂದ 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೊ ಅಂದರೆ 15 ಗಂಟೆ ಆಯಿತು. 15 ಗಂಟೆ. 35ಇಂದ 45 ಅಂದಾಗ ನೋಡಿ 10 ನಿಮಿಷ ಮುಂದೆ ಹೋಗುತ್ತೆ. ಸರಿನಾ? 15 hours 10 minutes. ಸೊ ಆನ್ಸರ್ ಇದು ಕರೆಕ್ಟಾಗಿದೆ. ಆ್ಯಂಡ್ ಇದನ್ನು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ದ ಡ್ಯೂರೇಷನ್ ಆಫ್ ಜರ್ನಿ ಫ್ರಮ್ ನ್ಯೂ ಡೆಲ್ಲಿ ಟು ನಾಗ್ಪುರ್ ಇಸ್ 11 hours 30 minutes. ಯಾವುದಿದು? ನ್ಯೂ ಡೆಲ್ಲಿಯಿಂದ ನಾಗ್ಪುರ್ ಇದಕ್ಕೆ ಅಂತ ಹೇಳಿದ್ದಾರೆ. ನೋಡಿ 15ರಿಂದ 5. ಸರಿನಾ? ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 11 ಕೊಟ್ಟಿದ್ದಾರೆ. ಸೊ 15ರಿಂದ 5 hours ಅಂತ ಅಂದಾಗ 15 ನೋಡಿ, 15.35, 5, 25. ಸೊ 15ರಿಂದ 16, 17, 18, 19, 20, 21, 22, 23, 24ಕ್ಕೆ 9 ಗಂಟೆ ಆಯಿತು. ನೆಕ್ಸ್ಟು 1, 2, 3, 4, 5ಕ್ಕೆ ಎಷ್ಟಾಗುತ್ತೆ ಅವಾಗ? ಮತ್ತೆ 5 hours ಆಗುತ್ತೆ. ಸೊ 9, 5, 14 ಆಗುತ್ತೆ. ಬಟ್ 14 ಇಲ್ಲ, 11 ಇದೆ. ಅದು ಮುಂದಕ್ಕೆ ತೊಗೋಣ, ಏನಂದರೆ ಮಿನಿಟ್ಸು ಇದೆಲ್ಲ. ಆಮೇಲೆ ಫಸ್ಟ್ ಇದೆ ಮ್ಯಾಚ್ ಆಗ್ತಿಲ್ವಲ್ಲ, ಸೊ ಹಾಗಾಗಿ ಇದು ರಾಂಗ್ ಇದೆ. ಆ್ಯಂಡ್ ದ ಡ್ಯೂರೇಷನ್ ಆಫ್ ಜರ್ನಿ ಫ್ರಮ್ ಭೂಪಾಲ್ ಟು ಚೆನ್ನೈ, ಭೂಪಾಲ್ ಟು ಚೆನ್ನೈ. ಫ್ರೆಂಡ್ಸ್ ಇದೇ ಥರ ಇದೆ, ಎರಡೂ ನೀವು ಇದು ಮಾಡ್ಕೊಳ್ಳಿ. ಸೊ ಆನ್ಸರ್ ಈಸ್ ದಿಸ್ ಒನ್ ಕರೆಕ್ಟಾಗಿ ಬಂದಿದೆ ನಮಗೆ. ಸುಮ್ಮನೆ ಟೈಮ್ ಇದಾಗುತ್ತೆ. ಈ ಥರ ಹೇಳ್ಕೊಡಿದ್ನಲ್ಲ, ಆ ಥರ ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಡಿಸೆಂಡಿಂಗ್ ಆರ್ಡರ್ ಆಫ್ ನಂಬರ್ಸ್? ಫ್ರೆಂಡ್ಸ್, ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ. ಸೊ ಡಿಸೆಂಡಿಂಗ್ ಆರ್ಡರ್ ಅಂದರೆ ದೊಡ್ಡದ್ರಿಂದ ಚಿಕ್ಕದು. ಡಿಸೆಂಡಿಂಗ್ ಅಂದರೆ ದೊಡ್ಡದ್ರಿಂದ ಚಿಕ್ಕದು, ಇಳಿಮುಖವಾಗಿ ಹೋಗೋದು. ಅಸೆಂಡಿಂಗ್ ಅಂದರೆ ಚಿಕ್ಕದ್ರಿಂದ ದೊಡ್ಡ ಜಾಸ್ತಿ ಹೋಗೋದು. ಇಲ್ಲಿ ಕೇಳೋದು ಡಿಸೆಂಡಿಂಗು ಅಂದರೆ ದೊಡ್ಡದ್ರಿಂದ ಚಿಕ್ಕ, ಇಳಿಮುಖವಾಗಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಫ್ರೆಂಡ್ಸ್ ನೋಡಿ, ಇಲ್ಲೇನಿದೆ 30. ಓಕೆ, ಇಲ್ಲಿ ಯಾವುದು 30 ಇಲ್ಲ, 30. ಸೊ ಇದಿಲ್ಲ. ಸೊ 33 ಆಯಿತು. ನೆಕ್ಸ್ಟು 3.5. ಸೊ 3.5. ಓಕೆ, ಇದಿಲ್ಲ, ಲೆಸ್ ಆಯಿತು. ನೆಕ್ಸ್ಟ್ 3.5 ಆದಮೇಲೆ 3.05. 05 3.055 ದೊಡ್ಡದಲ್ವಾ? ಸೊ ಹಾಗಾಗಿ ಇದು ಹೋಯ್ತು. ಸೊ ನೋಡಿ, ಇದಕ್ಕಿಂತ ಇದೆ ದೊಡ್ಡದು. ನೆಕ್ಸ್ಟ್ ನೋಡಿದ್ರಲ್ಲಿ ನೋಡಿ 30.5, 30.50, 3.055, 3.05, 3.005, 0.355. ಸೊ ಇದು ಆನ್ಸರ್ ಕರೆಕ್ಟ್ ಇದೆ. ದ ಶಾಪ್ಕೀಪರ್ ಮಿಕ್ಸ್ಡ್ 5.3 kg of almonds, 2100 grams of raisins, 2.2 kg of cashews and packed the mixture equally into 2 dozen packets. What is the weight of each packet ಅಂತ ಕೇಳಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದು ಫಸ್ಟು ನಮಗೆ ಇಲ್ಲಿ ಗ್ರಾಮಲ್ಲಿ ಕೊಟ್ಟೋದ್ರಿಂದ ಇದನ್ನು ನಾವು ಗ್ರಾಮ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. 5.3 ಅಂದರೆ 5300 grams ಆಗುತ್ತೆ. ಇದು ಅವರೇ ಕೊಟ್ಟಿದ್ದಾರೆ 2100 grams, ಇದು ಬಂದು 2200 grams. ಸೊ ಇಲ್ಲಿ ಈಕ್ವಲಿ ಇಂಟು 2 dozen ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕಿದೆ, ಫಸ್ಟ್ ನಾನು ಆ್ಯಡ್ ಮಾಡ್ಕೊಬಿಡ್ತೀನಿ. ನಾನು 3, 2, 5, 1, 6, 5, 2, 8, 8, 2, 10 ಆಯಿತು. ಸೊ ನಾವೇನು ಮಾಡಬೇಕಿಲ್ಲಿ, ಮಿಕ್ಸರ್ ಈಕ್ವಲಿ ಇಂಟು 2 dozen ಪ್ಯಾಕೆಟ್ಸ್. ವಾಟ್ ಈಸ್ ದ ವೆಯ್ಟ್ ಟು ಈಚ್ ಪ್ಯಾಕೆಟ್? ಸೊ 2 dozen ಅಂದರೆ 24. ಸೊ 24ನ ನಾವು 24 ಡಜನ್ನ ನಾವು ಮಾಡಿದರೆ, 2 dozen ಅಂದರೆ 24 ಪ್ಯಾಕೆಟ್ ಆಗುತ್ತೆ. ಸೊ 24 ಪ್ಯಾಕೆಟ್ನ ನಾವು ಪ್ಯಾಕ್ ಮಾಡಿದ್ರೆ 1 ಪ್ಯಾಕೆಟಲ್ಲಿ ಎಷ್ಟು ಗ್ರಾಮ್ ಉಳೀತು ಅಂತ ಕೇಳಿದ್ದಾರೆ. ಸೊ 12 ತೊಗೊಳ್ಳಿ, 2 ತೊಗೊಳ್ಳಿ, 2 1 2 2 5 10, 2 3 6. ಸರಿನಾ? ಸೊ ನೆಕ್ಸ್ಟ್ ಬಂದು
0 0 3 7 5 6 5 ಸಾರಿ ಇದು 9 ಅಲ್ವಾ 9. ಸೊ ಈಗ ಇದನ್ನು ನೋಡಿ ಇಲ್ಲಿ ಇಲ್ಲಿ ಮಾಡ್ತೀನಿ ನೋಡಿ 9624. ಸೊ ಫ್ರೆಂಡ್ಸ್ ನೋಡಿ 12 ಇಂದ 12 1 12 12 2 24 12 3 36. ಸೊ ಇದು ಬಂದು 12 3 ಸಾರಿ ಫಸ್ಟ್ ನಾನು 2 ಇಂದ ತೊಗೊಳ್ತೀನಿ. 2 1 2 2 4 2 8 2 4 8 2 8 16. ನೆಕ್ಸ್ಟು 12 1 12 12 4 48 ಆಯಿತು. ಓಕೆನಾ. ಸೊ ಅಲ್ಲಿಗೆ ಎಷ್ಟಾಯಿತು 400 ಗ್ರಾಮ್ಸ್ ಆಯಿತು. ಇದೇ ಥರನೇ ಸ್ಮಾಲ್ ಮಿಸ್ಟೇಕ್ಸ್ ಮ್ಯಾಥ್ಸಲ್ಲಿ ನಮಗೆ ಕನ್ಫ್ಯೂಸ್ ಅಂತ ಆಗೋದು. ಒಂದು ಪ್ಲಸ್ಸು ಮೈನಸ್ಸು ನಂಬರ್ಸ್ಗಳಲ್ಲಿ ಹೋದರೆ ಫುಲ್ ಪ್ರಾಬ್ಲಮ್ಮೇ ಇದಾಗುತ್ತೆ. ನೆಕ್ಸ್ಟು ಎ ಬೀಕರ್ ಈಸ್ 3/7 filled with water. Another 16 liter of water is needed to fill the beaker to its brim. What is the capacity of the beaker ಅಂತ ಕೇಳಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಎ ಬೀಕರ್ ಈಸ್ 3/7 filled with water ಅಂದರೆ ಒಂದು ಬೀಕರಲ್ಲಿ 7/3 ಸೊ 3 ಭಾಗ ನೀರು ತುಂಬಿಕೊಂಡಿದೆ ಆಲ್ರೆಡಿ. ಇನ್ನು 7ರಲ್ಲಿ 3 ಭಾಗ ತುಂಬಿಕೊಂಡಿದ್ದೇನೆ, ಇನ್ನು 4 ಭಾಗ ತುಂಬ್ಕೋಬೇಕು. Another 16 liter of water is needed to fill the beaker to its brim. ಸೊ ಇನ್ನು ಎಷ್ಟು ತುಂಬ್ಕೋಬೇಕು 16 ಲೀಟರ್ ಇಡಿಸುತ್ತೆ. ಸೊ 3 ಭಾಗ ತುಂಬ್ಕೊಂಡಿದೆ, ಇನ್ನು 16 ಲೀಟ್ರ್ ಇಡಿಸುತ್ತೆ. ಸೊ ವಾಟ್ ಈಸ್ ದ ಕೆಪಾಸಿಟಿ ಆಫ್ ದ ಬೀಕರ್ ಅಂತ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ 3 ಭಾಗ ಏನಾಗಿದೆ ತುಂಬಬೇಕಲ್ವಾ, ಫಿಲ್ಡ್ ವಿತ್ ವಾಟರ್ ತುಂಬಬೇಕಿದು. ಸಾರಿ, ಎ ಬೀಕರ್ ಇಸ್ 3/7 filled with water. Another 6 liter of water is needed to fill the beaker. ಸೊ 16 ಲೀಟ್ರ್ ಬೇಕು, 3% ತುಂಬಿಕೊಂಡಿದೆ. ಸೊ ಓಕೆ, 7ನ 3 ಭಾಗ ತುಂಬಿಕೊಂಡಿದೆ, 16 ಲೀಟ್ರ್ ಬೇಕಾಗಿದೆ. ಸೊ ಅಲ್ಲಿಗೆ ಎಷ್ಟಾಗಿದೆ, ಇಲ್ಲಿಗೆ 3 ತುಂಬಿಕೊಂಡಿದೆ ಅಂದರೆ ಇನ್ನು 4 ತುಂಬ್ಕೋಬೇಕು. ಸೊ 4ಕ್ಕೆ ಎಷ್ಟು ಬೇಕು 16 ಲೀಟ್ರ್ ಬೇಕು. 4 ಭಾಗಕ್ಕೆ 16 ಲೀಟ್ರ್ ಬೇಕಾದರೆ ಒಂದು ಭಾಗಕ್ಕೆ ಎಷ್ಟು ಬೇಕು 16/4 4 16. ಸೊ 4 ಲೀಟ್ರ್ ಬೇಕು. ಒಂದು ಭಾಗಕ್ಕೆ 4 ಲೀಟ್ರ್ ಬೇಕಾದರೆ ಸೊ 7 ಭಾಗಕ್ಕೆ ಎಷ್ಟು ಬೇಕು, 1 ಲೀಟ್ರಿಗೆ ಒಂದು ಭಾಗಕ್ಕೆ 4 ಆದರೆ 7 ಭಾಗಕ್ಕೆ ಎಷ್ಟಾಯಿತು 4 7 28 ಆಯಿತು. ಸೊ ಇದನ್ನು ಇನ್ನೊಂದು ಥರ ಮಾಡ್ಕೊಳ್ತೀವಿ ಅಂದರೆ ನೋಡಿ, 4 ಭಾಗಕ್ಕೆ 16 ಲೀಟ್ರ್ ಆದರೆ ಇಲ್ಲಿ 3 ಭಾಗಕ್ಕೆ ಎಷ್ಟಾಗುತ್ತೆ 4 3 12 ಆಗುತ್ತೆ. ಸೊ 6 × 2 28. ನೆಕ್ಸ್ಟ್ ಕ್ವಶನ್ ಬಂದು, ಆಶಾ ಪ್ಲಾನ್ಸ್ ಟು ಸೇವ್ ಸಮ್ ಮನಿ ಫ್ರಮ್ ಹೌಸ್ಹೋಲ್ಡ್ ಎಕ್ಸ್ಪೆನ್ಸರ್ ಟು ಬೈ ಎ ಮೊಬೈಲ್ ಫೋನ್. ಎವ್ರಿ ವೀಕ್ ಶಿ ಸೇವ್ಸ್ 50 ಆನ್ ಮಂಡೇ, 100 ಆನ್ ವೆಡ್ನೆಸ್ಡೇ ಆ್ಯಂಡ್ 80 ಆನ್ ಫ್ರೈಡೇ ಆ್ಯಂಡ್ ಸ್ಪೆಂಡ್ಸ್ 60 ಫ್ರಮ್ ದಿಸ್ ಆನ್ ಸಂಡೇ. ಹೌ ಮೆನಿ ವೀಕ್ಸ್ ವುಡ್ ಶಿ ಟೇಕ್ ಟು ಸೇವ್ ಎನಫ್ ಟು ಬೈ ಎ ಮೊಬೈಲ್ ಫೋನ್ 5950 ರೂಪೀಸ್. ಫ್ರೆಂಡ್ಸ್, ಇಲ್ಲಿ ಏನಂತ ಅಂದರೆ ಮನಿನ ಸೇವ್ ಮಾಡ್ತಾವಳೆ, ಬಟ್ ಅದು ಎಷ್ಟು ಒಂದು ಮೊಬೈಲ್ ತೊಗೊಳೋದಕ್ಕೋಸ್ಕರ 5950 ರೂಪಾಯಿ ಬೇಕು ಅಮೌಂಟ್. ಸೊ ಹಾಗಾಗಿ ಅವಳು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಇಷ್ಟೆಲ್ಲ ಸೇವ್ ಮಾಡಿಕೊಂಡು ಎಷ್ಟು ವೀಕ್ಗಳಲ್ಲಿ ಅವಳು ಆ ಒಂದು ಮೊಬೈಲ್ನ ತೊಗೊಳ್ತಾಳೆ ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ಇದು ಫಸ್ಟ್ ನಾನು ಬಂದ್ಬಿಟ್ಟು ಎಷ್ಟು ಸೇವ್ ಮಾಡ್ತಾಳೆ ಮತ್ತು ಎಷ್ಟು ಸ್ಪೆಂಡ್ ಮಾಡ್ತಾಳೆ ಒಂದು ವಾರಕ್ಕೆ ಒಂದು ವೀಕಿಗೆ ಅಂತ ನೋಡೋಣ. ನೋಡಿ, ಇಲ್ಲೇ ತೊಗೊಳ್ತೀನಿ 100 150 150. ಫ್ರೆಂಡ್ಸ್, ಇಲ್ಲಿ 8 60 ಲೆಸ್ ಮಾಡಿದ್ರೆ 20 ಉಳಿತು. ಸ್ಪೆಂಡ್ ಮಾಡ್ತಾಳಲ್ಲ 20 ಉಳಿತು ಇಲ್ಲಿ. ಸೊ 100 150 170. ಓಕೆನಾ. ಸೊ ಇದು ಒಂದು ವೀಕಿಗೆ 170 ಮಾಡಿದರೆ ಸೊ 5950 ರೂಪಾಯಿ ಆಗಬೇಕು ಅಂದರೆ ಎಷ್ಟು ವೀಕ್ ಬೇಕು ಅಂತ ಕೇಳಿದ್ದಾರೆ. ಸೊ 5950 ಡಿವೈಡೆಡ್ ಬೈ 170. ಈ 0 ಕ್ಯಾನ್ಸಲ್ ಆಯಿತು. 17 17 17 34 17 51 ಸೊ 8 ಉಳಿತು, 85 ಆಯಿತು. 17 5 85. ಸೊ ಆನ್ಸರ್ ಈಸ್ 35. ನೆಕ್ಸ್ಟ್ ಕ್ವಶನ್, ವಾಟ್ ನಂಬರ್ ಆ್ಯಮ್ ಐ? ನಾನು ಯಾವ ನಂಬರು? ಐ ಆಮ್ ಎ 2 ಡಿಜಿಟ್ ಈವನ್ ನಂಬರ್. ಫ್ರೆಂಡ್ಸ್, ಈವನ್ ನಂಬರ್ ಅಂತ ಅಂದರೆ ನಾನು ಹೇಳಿದಾಗೆ 2 4 6 8 ಈ ಥರ ಅಪ್ ಟು 99 98 ತನಕ ಹೇಳಿದ್ದಾರೆ 2 ಡಿಜಿಟ್. ಓಕೆನಾ. ಯಾವುದಾದ್ರೂ ಬರ್ಬೋದು ಇದರಲ್ಲಿ.
ಐ ಎಮ್ ಎ ಕಾಮನ್ ಮಲ್ಟಿಪಲ್ ಆಫ್ 3, 4, 6 ಅಂದರೆ ಇದು ಒಂದು ನಂಬರು 3, 4, 6 ಮೂರರಿಂದನೂ ಡಿವೈಡ್ ಆಗುತ್ತಂತೆ. ಸೊ 56 3ಇಂದ ಡಿವೈಡ್ ಆಗುತ್ತಾ? ಇದು ಆಗಲ್ಲ. ಸೊ ಇವೆಲ್ಲ ಆಗುತ್ತೆ, ನೋಡೋಣ. 4ಇಂದನೂ ಆಗುತ್ತೆ, 6ಇಂದನೂ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಟೋಟಲ್ 9 ಫ್ಯಾಕ್ಟರ್ಸ್. 9 ಫ್ಯಾಕ್ಟರ್ಸ್ ಅಂದರೆ ಫ್ಯಾಕ್ಟರ್ ಅಂದರೆ ಫಸ್ಟ್ ಆಫ್ ಆಲು ಈ ನಂಬರ್ಸ್ಗಳನ್ನು ಡಿವೈಡ್ ಆಗ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ 24 ಅಂತ ತೊಗೊಂಡ್ರೆ ಇದು 1ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗುತ್ತೆ, ಮತ್ತು 3 3 24, 4ರಿಂದ ಡಿವೈಡ್ ಆಗುತ್ತೆ, 4 24. ಸೊ ನೆಕ್ಸ್ಟ್ 24ರಿಂದ ಡಿವೈಡ್ ಆಗುತ್ತೆ, 12ರಿಂದ ಡಿವೈಡ್ ಆಗುತ್ತೆ. ಓಕೆನಾ? ಸೊ 24ರಿಂದ ಡಿವೈಡ್ ಆಗುತ್ತೆ, 12 24, ನೆಕ್ಸ್ಟು 4 24, 8 24 ಆಯಿತು. ನೆಕ್ಸ್ಟ್ 36 1 2ರಿಂದ ಡಿವೈಡ್ ಆಗುತ್ತೆ, 3ರಿಂದ ಡಿವೈಡ್ ಆಗುತ್ತೆ, 4ರಿಂದ 4 9, ಸಾರಿ 9 36, 6ರಿಂದ 6 36. ನೋಡಿ 1ರಿಂದ 36ರಿಂದ ಡಿವೈಡ್ ಆಗುತ್ತೆ, ನೆಕ್ಸ್ಟ್ 2ರಿಂದ 2 1 2, 2 8 16, ನೆಕ್ಸ್ಟ್ 3ರಿಂದ ಅಂದಾಗ 3 1 3 ಇಲ್ಲ, 4ರಿಂದ 4 9. ಸೊ 6 6 ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು 9 ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. 1 2 3 4 5 6 7 8 9 ಫ್ಯಾಕ್ಟರ್ ಆಯಿತು. ಇದು ತೊಗೊಂಡಾಗ 1 2 3 4 5 6 7 8 ಆಯಿತು. ಇದು ಇಲ್ಲ. ಸೊ ಇದಾಗುತ್ತೆ. ಬಟ್ ಇದನ್ನು ನೋಡೋಣ. 48 1ರಿಂದ 2ರಿಂದ ಡಿವೈಡ್ ಆಗುತ್ತೆ, 3ರಿಂದ ಆಗುತ್ತಾ? 3ರಿಂದ ಆಗುತ್ತೆ, 4ರಿಂದನೂ ಆಗುತ್ತೆ, 5ರಿಂದ ಇಲ್ಲ, 6ರಿಂದ 8 48, 6 ಆಗುತ್ತೆ. ಸೊ 8 48, 4ರಿಂದ 4 12, 3ರಿಂದ 3 1 3 3 6, 2ರಿಂದ 2 2 4. ಸೊ 1ರಿಂದ 48 ಎಷ್ಟಾಯಿತು? 2 4 5 6 7 8 9 10 ಆಯಿತು. ಸೊ ಇದು 10 ಆಗೋದಿಲ್ಲ. ಇಲ್ಲಿ ಕೇಳ್ತಷ್ಟು 9 ಫ್ಯಾಕ್ಟರ್ಸು, ಹಾಗಾಗಿ 36. ನೋಡಿ 1 2 3 4 5 6 7 8 9. The side of a square is 10 cm. How many times will the new perimeter become if the side of the square is doubled? Friends, the side of the square means this one. 4 sides are equal. 10 cm. How many times will the new perimeter become if the side of the square is double? Friends, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಪೆರಿಮೀಟರ್ ಅಂದರೆ ಇದರ ಸುತ್ತಳತೆ. ಸೊ ಇದು 10 ಇದೆ, ಇದು 10 ಇದ್ದರೆ, ಇದು 10 ಇದು 10. ಸೊ ಎಷ್ಟಾಯಿತು? 1 2 3 4 40 ಸೆಂಟಿಮೀಟರ್ ಆಯಿತು. ಸೊ ಇದು ಡಬಲ್ ಮಾಡಿದ್ರೆ 20 20 20 20. ಸೊ ಎಷ್ಟಾಯಿತು? 80 ಆಯಿತು. ಸೊ 40ಕ್ಕೆ 80 ಅಂದರೆ ಇದು ಡಬಲ್ 2 ಟೈಮ್ಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಲೆಟರ್ಸ್ ಹ್ಯಾವ್ ಬೋತ್ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್ ಆಫ್ ಸಿಮಿಟ್ರಿ? ಫ್ರೆಂಡ್ಸ್, ಸಿಮಿಟ್ರಿ ಮೀನ್ಸ್ ಸಿಮಿಟ್ರಿಯಿಂದ ಹಾಫ್ ಮಾಡಿದಾಗ ನಮಗೆ ನೋಡಿ ಇಲ್ಲಿ ಲೆಟರ್ಸ್ ಯಾವ ಲೆಟರು ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಅಂದರೆ ಹಾಫ್ ಮಾಡಿದ್ರೆ ಈ ಥರ ಹಾರಿಜೆಂಟಲ್ ಆಗಿ ವರ್ಟಿಕಲ್ ಆಗಿ ಆಫ್ ಮಾಡಿದ್ರು ಸೇಮ್ ಬರಬೇಕು ಆ ಕಡೆ ಈ ಕಡೆ, ಮತ್ತು ಹಾರಿಜೆಂಟಲ್ ಆಗಿ ಆಫ್ ಮಾಡಿದ್ರು ಆ ಕಡೆ ಈ ಕಡೆ ಸೇಮ್ ಪ್ಯಾಟರ್ನೇ ಬರಬೇಕು. ಅಂದರೆ ಈಗ ನೋಡಿ ಎ ಅಂತ ತೊಗೊಳ್ತೀನಿ ನಾನು. ಸೊ ಇದನ್ನು ಹಾಫ್ ಮಾಡಿ, ಒಂದು ಕಡೆ ಇದು ಎಷ್ಟಿದೆ ಅದೇ ಬರುತ್ತೆ. ಬಟ್ ಇದನ್ನು ಆಫ್ ಮಾಡಿ, ಇದು ಸೇಮ್ ಬರುತ್ತಾ? ಇಲ್ಲ. ವೈಟ್ ತೊಗೊಂಡಾಗೂ ಸೇಮ್, ಇದು ಆಫ್ ಮಾಡಿದ್ರೆ ಇದೇ ಬೇರೆ ಇದೇ ಬೇರೆ ಆಯಿತು. ಸಿ ಇದು ಓಕೆ ಒಂದು ಕಡೆ ಆಯಿತು. ಬಟ್ ವರ್ಟಿಕಲ್ ಆಗಿ ಮಾಡಿದಾಗ ನಾವು ಇದೇ ಸಪ್ರೇಟ್, ಇದೇ ಡಿಫ್ರೆಂಟ್, ಇದೇ ಡಿಫ್ರೆಂಟ್ ಆಯಿತು. ಬಟ್ ಹೆಕ್ಸ್ ತೊಗೊಳ್ಳಿ ನೋಡಿ, ಇದನ್ನು ಹಾಫ್ ಈ ಥರ ಮಾಡಿದ್ರೆ ಇದೇನಿದೆ ಇದು ಹಂಗೆ ಬಂದಿದೆ. ಇದನ್ನು ಮಾಡಿದಾಗ ಇದೇಗಿದೆ, ಇದು ಹಾಗೆ ಇದೆ. ಇದನ್ನು ನಾವು ಸಿಮಿಟ್ರಿ ಅಂತ ಹೇಳ್ತೀವಿ. ಸೊ ಹೆಕ್ಸ್ ಇಸ್ ದ ಆನ್ಸರ್. ಇಫ್ 1 1 0 1 1 ಇದನ್ನು ನಾವು ಬೈನರಿ ನಂಬರ್ಸ್ ಅಂತ ಹೇಳ್ತೀವಿ. ಬೈನರಿ ನಂಬರ್ಸಲ್ಲಿ ಯಾವ ರೀತಿ ಹೇಳೋದಂದರೆ ಇದು 1 1 0 1 1 2 ಇದೆ. ಸೊ ಇದನ್ನು ನಾವೇನು ಮಾಡಬೇಕಂತಂದರೆ 1 1 0 1 1ನ ನಾವು ಫಸ್ಟು 1ರಿಂದ 1 2 2 2 2 4 4 2 8 8 2 16. ಸೊ ಇದು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ಬೇಕು ಈಗ. ಓಕೆನಾ? ಸೊ 16 × 1 16 16 ಪ್ಲಸ್ 8 1 8 ಪ್ಲಸ್ 0 × 4 0 ಪ್ಲಸ್ 1 2 2 ಪ್ಲಸ್ 1 1 1. ಸೊ ಆನ್ಸರ್ ಇಸ್ ಟು 16 plus 8 24 plus 2 plus 1 3 27. Next,
What is the correct sequence a teacher of class 3rd needs to follow to explain the concept of quarter to the students? ಈ ಕ್ವಾರ್ಟರ್ ಅಂತಕ್ಕಂಥದ್ದು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಂತ ಅಂದರೆ ಟೀಚರ್ ಯಾವ ಒಂದು ಕಾನ್ಸೆಪ್ಟ್ ಅಂದರೆ ಆರ್ಡ್ರ್ ವೈಸ್ ಆಗಿ ಫಸ್ಟ್ ಯಾವ ಥರ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು ಅಥವಾ ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳಿದರೆ, ರೈಟ್ ಸಿಂಬಲ್ ಆಫ್ ಕ್ವಾರ್ಟರ್ ಆ್ಯಂಡ್ ಬ್ಲ್ಯಾಕ್ ಬೋರ್ಡ್. ಸಿಂಬಲ್ನ ಫಸ್ಟು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀಬೇಕು. ಪ್ರೊವೈಡ್ ಕಾಂಕ್ರೀಟ್ ಮೆಟೀರಿಯಲ್ ಆ್ಯಂಡ್ ಡಿವೈಡ್ಸ್ ಇಂಟು ಕ್ವಾರ್ಟರ್ಸ್, ಅಂದರೆ ಕೆಲವೊಂದು ಮೆಟೀರಿಯಲ್ಸ್ನ ತೊಗೊಂಡು ಅದನ್ನ ಡಿವೈಡ್ ಮಾಡಿ, ಸೊ ಆ ಥರ ಹೇಳ್ಕೊಡ್ಬೇಕು. ಶೋ ಪಿಕ್ಚರ್ಸ್ ರೆಪ್ರೆಸೆಂಟಿಂಗ್ ಕ್ವಾರ್ಟರ್ಸ್, ಅಂದರೆ ಕ್ವಾರ್ಟರ್ದ ಒಂದು ಪಿಕ್ಚರ್ಸ್ನ ರೆಪ್ರೆಸೆಂಟ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ಸು ಸಹ ಕೊಟ್ಟಿದ್ದಾರೆ. ಆರ್ಡರ್ ವೈಸ್ ಆಗಿ ನಾವು ಯಾವುದನ್ನು ಇದಕ್ಕೆ ಸೆಲೆಕ್ಟ್ ಮಾಡಬೇಕಂತ. ಸೊ ಆನ್ಸರ್ ಬಂದು BCA, ಅಂದರೆ ಫಸ್ಟು ಪ್ರೊವೈಡ್ ಕಾಂಕ್ರೀಟ್ ಮೆಟೀರಿಯಲ್ ಆ್ಯಂಡ್ ಡಿವೈಡ್ಸ್ ಇಂಟು ಕ್ವಾರ್ಟರ್, ಅಂದರೆ ಅವರಿಗೆ ಒಂದು ಮೆಟೀರಿಯಲ್ಸ್ನ ತೋರಿಸಿ ಅದ್ರ ಬಗ್ಗೆ ಅರ್ಥ ಮಾಡಿಸ್ಬೇಕು. ಆಮೇಲೆ ಶೋ ಪಿಕ್ಚರ್ಸ್ ರೆಪ್ರೆಸೆಂಟಿಂಗ್ ಕ್ವಾರ್ಟರ್, ಸೊ ಪಿಕ್ಚರ್ಸ್ನ ರೆಪ್ರೆಸೆಂಟ್ ಮಾಡಬೇಕು ಕ್ವಾರ್ಟರ್ ಬಗ್ಗೆ. ಅದಾದಮೇಲೆ ನಾವು ಸಿಂಬಲ್ನ ತೋರಿಸ್ಬೇಕು. BCA. ಆ್ಯಂಡ್ ಲಾಸ್ಟ್ ಕ್ವೆಶನ್, 72 × 28 = 36 × 4 ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಈಸಿ, ಹೆಂಗೆ ಮಾಡೋದು ಫಸ್ಟ್ ಅಂದರೆ 72 × 28 = 36 × 4 ಗೊತ್ತಿಲ್ಲ. ಸೊ ಇದು ಎಕ್ಸ್ ಅಂತ ತಿಳ್ಕೊಳ್ಳೋಣ. x = 72 × 28 / 36 × 4 ಆಯಿತು. ಸೊ ಇವಾಗ ಏನಾಗುತ್ತೆ, 4ನ ನಾನು ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀನಿ. 4 × 4 = 4 × 7 = 28. ಓಕೆನಾ, 36 × 1 = 36 × 2 ಸೊ 7 × 2 = 14 ಆಯಿತು. x = 14 ಆಯಿತು. ಸೊ ಈ ನಂಬರ್ ಏನಿದೆ 14, ಈ 14ನ ನಾವು ಮಲ್ಟಿಪಲ್ ಆಫ್ 7, ಓಕೆ, ಮಲ್ಟಿಪಲ್ ಆಫ್ 7ಇಂದ ನಾವು ಮಲ್ಟಿಪ್ಲೈ ಮಾಡ್ಬೋದು. ಎ ಪ್ರೈಮ್ ನಂಬರ್ ಮೀನ್ಸ್ ಇಟ್ ಈಸ್, ಅಂದರೆ ಅದೇ ಒಂದು ನಂಬರ್ ಮತ್ತು 1ಇಂದ ಬಿಟ್ಟು ಬೇರೆ ನಂಬರಿಂದ ಡಿವೈಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ 1, 3, 5, 7, ಸೊ ಇದು ಬೇರೆ ನಂಬರಿಂದ ಡಿವೈಡ್ ಆಗಲ್ಲ. ಬಟ್ 14 7ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಇದು ರಾಂಗು. ಲೆಸ್ ದೆನ್ 10, ನೋ, ಅಬೌಟ್ 10. ಆ್ಯಂಡ್ ಈವನ್ ನಂಬರ್, ಎಸ್, ಈವನ್ ನಂಬರ್ ಮೀನ್ಸ್ 2, 6, 4, 8, 10. ಸೊ these are even numbers. So yes, okay. Factor of 56. 56ನ 14ನ ಡಿವೈಡ್ ಮಾಡಿದರೆ 14 1 14 14 17 14 3 42 14 4 5 ಎಸ್, ಓಕೆ, 14 4 = 56 ಬರುತ್ತೆ. ಸೊ ಆನ್ಸರ್ ಇಸ್ ADE. ಎಲ್ಲಿದೆ ADE. ಸೊ ದಿಸ್ ಒನ್ ಇಸ್ ಕರೆಕ್ಟ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.